ಸರ್ಕಾರದಲ್ಲಿ ಕಾಸು ಕೊಟ್ಟವರಿಗೆ ಮಾತ್ರ ಕ್ಯಾಬಿನೆಟ್ನಲ್ಲಿ ಸ್ಥಾನ ಅಂತ ಬಿಜೆಪಿ ಪ್ರತಿಪಕ್ಷ ನಾಯಕ ಮೇಲ್ಮನೆ ನಾಯಕ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಹೆಚ್ಚು ಕಾಸು ಕೊಟ್ಟವರಿಗೆ ಮಾತ್ರ ಒಳ್ಳೆ ಸ್ಥಾನಮಾನ. ಡಿಕೆ ಸರ್ಕಾರದ ವಿರುದ್ಧ ಹಾಗಂತ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಮಾತುಗಳನ್ನ ಹೇಳಿದ್ದಾರೆ. ತೂಕ ಹಾಕಿ ಸ್ಥಾನ ಕೊಡೋದಕ್ಕಾಗಿಯೇ ಸಂಪುಟ ವಿಸ್ತರಣೆ ತಡ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಅಳೆದು ತೂಗಿ ಸ್ಥಾನ ಕೊಡ್ತಾ ಇದೆ. ಕಾಂಗ್ರೆಸ್ ಖಜಾನೆ ತುಂಬಿದ ಮೇಲೆಯೇ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ. ಬರಗಾಲ ಇದ್ರೂ ಕೂಡ ಸಂಪುಟ ವಿಸ್ತರಣೆ ಮಾಡದೇ ಇರೋದು ಇದೇ ಕಾರಣಕ್ಕೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಯಾವುದೂ ಉಚಿತವಾಗಿ ಆಗಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರದ ಆಡಳಿತ ಯಂತ್ರದ ಬಗ್ಗೆ ಏನನ್ಸುತ್ತೆ? ಅವರ ಕೈಕಾಲುಗಳು ಕಟ್ಟಿ ಹಾಕಿದೆ, ಖಜಾನೆ ಖಾಲಿಯಾಗಿದೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರು ಇವತ್ತು ಕೊಟ್ಟ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಎದುರಾಗಿಬಿಟ್ಟಿದೆ. ಯಾಕೆ ತಡ ಆಗ್ತಿರ್ಬೋದು ಅನ್ಸುತ್ತೆ? ಅಂದ್ರೆ ಈಗ ಅವ್ರ ನಡುವೆ ಗೊಂದಲ ಇದೆಯಾ ಅಥವಾ ಹೈಕಮಾಂಡ್ ಕಾಯ್ತಿದಾರಾ ಅಥವಾ ಇವ್ರು ಮಾಡಕ್ ಇಷ್ಟ ಇಲ್ಲ? ಏನ್ ಅನ್ಸುತ್ತೆ ಸರ್ ನಿಮಗೆ ವಿಪಕ್ಷದಲ್ಲಿ ನೋಡಿದಾಗ? ನೋಡಿ, ಹೈಕಮಾಂಡ್ ಕೂಡ ಕಾರಣ ಇದೆ. ಈಗ ಯಾಕೆ ಮಂತ್ರಿ ಮಂಡಲ ಸಂಪೂರ್ಣವಾಗಿ ಕೊಡ್ಲಿಲ್ಲ? ಅವ್ರೇನ್ ಮಾಡ್ತಿದ್ದಾರೆ ಅಂತಂದ್ರೆ ವ್ಯಕ್ತಿಗಳನ್ನ ತೂಕ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಯಾಕೆಂತಂದ್ರೆ ಯಾವುದು ಪುಕ್ಕಟೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನೂ ಪುಕ್ಕಟೆ ಇಲ್ಲ, ಎಲ್ಲಕ್ಕೂ ರೇಟ್ ನಿಗದಿ ಆಗಿದೆ ಅಂತ ಹೇಳಿ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಅದಕ್ಕೆ ಸಮಯ ದಬ್ಬುತ್ತಾ ಇದ್ದಾರೆ. ಯಾರ್ಯಾರು ಎಷ್ಟು ತೂಕ ಇದ್ದಾರೆ ನೋಡೋಣ, ಆ ತೂಕದ ಪ್ರಕಾರ ಹಂಚಿಕೆ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಅದರಿಂದಾಗಿನೇ ಇಂಥ ಪರಿಸ್ಥಿತಿ ಇದೆ. ಈ ರೀತಿ ನೀವು ತೂಕ ನೋಡಿ ಕೊಟ್ರೆ ನಾಳೆ ಬಂದವರು ಅವರು ತಿರುಗಿ ಅವರು ತೂಕದ ಖಜಾನೆಯನ್ನು ತುಂಬಿಕೊಂಡು ತಾನೆ ಜನರ ಕೆಲಸಕ್ಕೆ ಮಾಡಬೇಕು. ಆದ್ರೆ ಇಂಥದ್ದೇನಾದ್ರೂ ಆದ್ರೆ ಇನ್ನಿರ್ತಕ್ಕಂಥದ್ದೇ 1.5 ವರ್ಷ ಚುನಾವಣೆಗೆ ಬಂದವರು ಜನರ ಸಮಸ್ಯೆಗಳ ಪರಿಹಾರಕ್ಕೆ ನಿಲ್ಲೋದ್ರ ಬದಲು ಖಜಾನೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಷ್ಟೇ. ಕ್ಯಾಮರಾ ಪರ್ಸನ್ ಮಂಜುನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಸು ಕೊಟ್ಟವರಿಗೆ ಮಾತ್ರ ಕ್ಯಾಬಿನೆಟ್ನಲ್ಲಿ ಸ್ಥಾನ ಅಂತ ಬಿಜೆಪಿ ಪ್ರತಿಪಕ್ಷ ನಾಯಕ ಮೇಲ್ಮನೆ ನಾಯಕ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಹೆಚ್ಚು ಕಾಸು ಕೊಟ್ಟವರಿಗೆ ಮಾತ್ರ ಒಳ್ಳೆ ಸ್ಥಾನಮಾನ. ಡಿಕೆ ಸರ್ಕಾರದ ವಿರುದ್ಧ ಹಾಗಂತ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಮಾತುಗಳನ್ನ ಹೇಳಿದ್ದಾರೆ. ತೂಕ ಹಾಕಿ ಸ್ಥಾನ ಕೊಡೋದಕ್ಕಾಗಿಯೇ ಸಂಪುಟ ವಿಸ್ತರಣೆ ತಡ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಅಳೆದು ತೂಗಿ ಸ್ಥಾನ ಕೊಡ್ತಾ ಇದೆ. ಕಾಂಗ್ರೆಸ್ ಖಜಾನೆ ತುಂಬಿದ ಮೇಲೆಯೇ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ. ಬರಗಾಲ ಇದ್ರೂ ಕೂಡ ಸಂಪುಟ ವಿಸ್ತರಣೆ ಮಾಡದೇ ಇರೋದು ಇದೇ ಕಾರಣಕ್ಕೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಯಾವುದೂ ಉಚಿತವಾಗಿ ಆಗಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರದ ಆಡಳಿತ ಯಂತ್ರದ ಬಗ್ಗೆ ಏನನ್ಸುತ್ತೆ? ಅವರ ಕೈಕಾಲುಗಳು ಕಟ್ಟಿ ಹಾಕಿದೆ, ಖಜಾನೆ ಖಾಲಿಯಾಗಿದೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರು ಇವತ್ತು ಕೊಟ್ಟ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಎದುರಾಗಿಬಿಟ್ಟಿದೆ. ಯಾಕೆ ತಡ ಆಗ್ತಿರ್ಬೋದು ಅನ್ಸುತ್ತೆ? ಅಂದ್ರೆ ಈಗ ಅವ್ರ ನಡುವೆ ಗೊಂದಲ ಇದೆಯಾ ಅಥವಾ ಹೈಕಮಾಂಡ್ ಕಾಯ್ತಿದಾರಾ ಅಥವಾ ಇವ್ರು ಮಾಡಕ್ ಇಷ್ಟ ಇಲ್ಲ? ಏನ್ ಅನ್ಸುತ್ತೆ ಸರ್ ನಿಮಗೆ ವಿಪಕ್ಷದಲ್ಲಿ ನೋಡಿದಾಗ? ನೋಡಿ, ಹೈಕಮಾಂಡ್ ಕೂಡ ಕಾರಣ ಇದೆ. ಈಗ ಯಾಕೆ ಮಂತ್ರಿ ಮಂಡಲ ಸಂಪೂರ್ಣವಾಗಿ ಕೊಡ್ಲಿಲ್ಲ? ಅವ್ರೇನ್ ಮಾಡ್ತಿದ್ದಾರೆ ಅಂತಂದ್ರೆ ವ್ಯಕ್ತಿಗಳನ್ನ ತೂಕ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಯಾಕೆಂತಂದ್ರೆ ಯಾವುದು ಪುಕ್ಕಟೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನೂ ಪುಕ್ಕಟೆ ಇಲ್ಲ, ಎಲ್ಲಕ್ಕೂ ರೇಟ್ ನಿಗದಿ ಆಗಿದೆ ಅಂತ ಹೇಳಿ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಅದಕ್ಕೆ ಸಮಯ ದಬ್ಬುತ್ತಾ ಇದ್ದಾರೆ. ಯಾರ್ಯಾರು ಎಷ್ಟು ತೂಕ ಇದ್ದಾರೆ ನೋಡೋಣ, ಆ ತೂಕದ ಪ್ರಕಾರ ಹಂಚಿಕೆ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಅದರಿಂದಾಗಿನೇ ಇಂಥ ಪರಿಸ್ಥಿತಿ ಇದೆ. ಈ ರೀತಿ ನೀವು ತೂಕ ನೋಡಿ ಕೊಟ್ರೆ ನಾಳೆ ಬಂದವರು ಅವರು ತಿರುಗಿ ಅವರು ತೂಕದ ಖಜಾನೆಯನ್ನು ತುಂಬಿಕೊಂಡು ತಾನೆ ಜನರ ಕೆಲಸಕ್ಕೆ ಮಾಡಬೇಕು. ಆದ್ರೆ ಇಂಥದ್ದೇನಾದ್ರೂ ಆದ್ರೆ ಇನ್ನಿರ್ತಕ್ಕಂಥದ್ದೇ 1.5 ವರ್ಷ ಚುನಾವಣೆಗೆ ಬಂದವರು ಜನರ ಸಮಸ್ಯೆಗಳ ಪರಿಹಾರಕ್ಕೆ ನಿಲ್ಲೋದ್ರ ಬದಲು ಖಜಾನೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಷ್ಟೇ. ಕ್ಯಾಮರಾ ಪರ್ಸನ್ ಮಂಜುನಾಥ್.